ಆಗ್ತೈತಿ ನೋಡಿ. ಮುಂಜಾನೆದ್ದು 12 ಹೊಡೆದ್ರೆ ಕೆಲಸ ಮುಗಿಯಂಗಿಲ್ಲ. ಮನ್ಯಾಗ ಟಿವಿ ಐತಿ, ನೋಡಕ್ ಟೈಮ್ ಸಿಗಂಗಿಲ್ಲ ನೋಡು. ಇವತ್ತು ಒಂದು ಕೆಲಸ ಕಡಿಮೆ ಮಾಡ್ತೇನೆ ಹೊರತು ಟಿವಿ ನೋಡೋದು ಬಿಡಂಗಿಲ್ಲ. ನೋಡಿದನ್ ಹಲ್ಕಟ್ ಮಾರಿ ಟಿವಿ ನಾನು ನೋಡಕ್ ಕುಂತಾಗ ಬಂದಕ್ಕತಿ. ಅವನ ಮನ್ಯಾಗ ನಾವು ಮುಂಜಾನೆ ಸಂಜೆ ಮಟ್ಟ ಕುಂದ್ರಲಿ ಹಂಗ ಒದರಿದ್ದ. ಇಂದಿನ ಮುಖ್ಯ ಸಮಾಚಾರ, ಹಳ್ಳಿ ಗುಂಡ ನಿಮ್ಮ ಜೊತೆ. ನಿನ್ನ ಹೆಸರು ಗುಂಡ ಅಂತ ಇಡಬಾರ್ದಿತ್ತು, ನಿಮ್ಮವ್ವ ಬೋಳ ಗುಂಡ ಅಂತ ಇಡ್ಬೇಕಾಗಿತ್ತ. ಬೆಂಗಳೂರಿನಲ್ಲಿ ಇಂದು ವಿಪರೀತ ಮಳೆಯಿಂದ ತೇಲಿ ಹೋದ ಗಟ್ಟರುಗಳು ಮತ್ತು ರೋಡುಗಳು. ಅಯ್ಯ ನಿನ್ನ ಹುಚ್ಚು ಮೂಳ, ಇದು ಮುಖ್ಯ ಸಮಾಚಾರ ಅಂತೀವಂಗ. ಮನುಷ್ಯರ ತೇಲ್ಕೊಂಡು ಹೋದಂಗೆ ಹೇಳಕತ್ತ ನೀವ. ಹೆದ್ದಾರಿಯಲ್ಲಿ ಲಾರಿ ಮತ್ತು ಒಂದು ಸೈಕಲಿನ ನಡುವೆ ಭಾರಿ ಅಪಘಾತ ಸಂಭವಿಸಿದ್ದು ಲಾರಿ ನುಚ್ಚು ನೂರಾಗಿದೆ. ಕುಂತು ಬಾಡ್ಯಾಗಳು ಹೇಳ್ತಾನಿ, ಅಗ್ಗದಿ ಎತ್ತರ ಮೇಲೆ ಕುಂತಿರ್ತಾರ, ತಳಗಿದ್ದ ಗಾಡಿನ ಕಾಣಂಗಿಲ್ಲ. ಬೇಸ್ ಮಾಡ ನೋಡವ ಸೈಕಲ್ನವ. ಹವಾಗುಣದಲ್ಲಿ ಭಾರಿ ಬದಲಾವಣೆಯಾಗಿದ್ದು ಬೆಳಿಗ್ಗೆ ತುಂಬಾ ಚಳಿ ಹಾಗೂ ಮಧ್ಯಾಹ್ನದ ಹೊತ್ತು ಭಾರಿ ಮಳೆ, ಸಾಯಂಕಾಲ ಹೊತ್ತು ಲಘು ಭೂಕಂಪ ಸಂಭವಿಸುವ ಸಂಭವ ಇದೆ. ಅಲ್ಲ, ಮುಂಜಾನೆ ಚಳಿ ಅಂತ, ಮಧ್ಯಾಹ್ನ ಆಗ್ಲಿ ಮಳಿ ಅಂತ, ರಾತ್ರಿ ಭೂಕಂಪ ಅಂತ. ಅಯ್ಯ ಇದು ಹೆಂಗ್ ಸಾಧ್ಯ? ಯವ್ವ ಯಾರಿಗ ಗೊತ್ತವ, ಪಾಪ ಹೆಚ್ಚಾಗೈತಿ, ಆದ್ರೂ ಆಗ್ಬೋದು, ಹೇಳಕ್ ಬರಂಗಿಲ್ಲ. ರಾಜ್ಯದಲ್ಲಿ ಕುಡುಕರ ಸಂಖ್ಯೆ ಹೆಚ್ಚಾಗುತ್ತಿದ್ದು ಸರ್ಕಾರವು ಕುಡುಕರ ಸಂಖ್ಯೆಯನ್ನು ನಿಯಂತ್ರಿಸಲು ಪ್ರತಿ 15 ಮನೆಗೊಂದು ಮದ್ಯದಂಗಡಿಯನ್ನು ತೆರೆಯಲು ಅನುಮತಿ ಕೊಡಲಾಗುವುದು ಎಂದು ಘೋಷಣೆ ಮಾಡಿದೆ. ಇದನ್ನೊಂದು ನೆಟ್ಟಗ್ ಮಾಡ್ತಾರ ನೋಡು, ಕುಡುಕರಿಗೆ ಅನುಕೂಲ. ಹಾಗೂ ಕೊನೆಯ ಪ್ರಮುಖ ಸುದ್ದಿ, ನಗರದಲ್ಲಿ ಕಳ್ಳರು ವಂಚಕರು ಹೆಚ್ಚಾಗಿದ್ದು ರಾಜ್ಯದ ಜನರು ಅಪರಿಚಿತರಲ್ಲಿ ಯಾವುದೇ ವ್ಯವಹಾರ ವಹಿವಾಟು, ಯಾವುದೇ ವಸ್ತು, ಹಣಕಾಸು ಹಾಗೂ ಆಭರಣಗಳನ್ನು ಕೊಡಬಾರದೆಂದು ಸರ್ಕಾರ ಘೋಷಣೆ ಮಾಡಿದೆ. ಯವ್ವ ನೋಡು, ಕಳ್ಳರು ಹೆಚ್ಚಾಗ್ಯಾರಂತ. ಯವ್ವ ಹುಷಾರಿರ್ಬೇಕು ಯವ್ವ. ತಣ್ಣಗ ಹಿತ್ಲು ಬಾಗ್ಲ ಮುಂಚೆ ಬಾಗ್ಲ ಹಾಕೊಂಡು ಒಳಗ್ ಕುಂದ್ರ ಸುಖ ಐತಿ. ಯವ್ವ ಯಾರನ್ನು ನೆಂಬಂಗಿಲ್ಲ ಯವ್ವ, ಕಾಲ ಅಂತದ್ ಬಂದತಿ. ಅಯ್ಯ ಮತ್ತೆ ನೆಟ್ಪರ್ಕ ಹೋತ್ ನೋಡು. ಲಕ್ಷ್ಮಕ್ಕ, ಅಯ್ಯ ಬಾರ ಮಂಜವ್ವ. ಆಗಿತ್ತನ ಕೆಲಸ ಲಕ್ಷ್ಮಕ್ಕ? ಅಯ್ಯ ಆಗೇತ್ ಬರ ಮಂಜವ್ವ. ಐತಿ ಮಾಡಿದ್ರೆ ನಾನ ಒಂದಿಟ್ಟು ಹೊತ್ತು ಕುಂತೀವ. ಮೊಣಕಾಲು ಚಣ ಹೊಡಿತಾವ ಹಂಗ ಮಾಡಿ. ಇವ ಎಲ್ಲಾರ್ಗಿ ಹಂಗಾಗ್ಯಾವ. ಮೊಣಕಾಲು ದಪ್ಪನ್ನರಿಗೆ ಮೊಣಕಾಲು ನೋವು, ತೆಳ್ಳನ್ನರಿಗೆ ಮೊಣಕಾಲು ನೋವು. ಯಾರು ನೋಡ್ ನೀನು ಬರೇ ಕಾಲ ಅಂತಾರ ನೋಡು. ಯಾಕ ಹಂಗ ಬಂದಿದ್ದೆ? ಯವ ಏನಿಲ್ ಬಿಡವ, ಒಂದು ಬೇಕಾಗಿತ್ತು, ಅದಕ್ಕೆ ಕೇಳಾಕ್ ಬಂದಿದ್ದೆ. ಅಯ್ಯ ಇವತ್ತ ನಾನು ರೊಟ್ಟಿ ಮಾಡಿಲ್ವೇ? ನಿನ್ನೆವು ಬಾಳ್ ರೊಟ್ಟಿ ತುವ, ಅವನ್ನ ಒಗ್ಗಂಡ್ ರೊಟ್ಟಿ ಮಾಡ್ಕೊಂಡ್ರಾತಂತ ಹೇಳಿ ಹಂಗ ಬಿಟ್ಟಿದ್ ನೋಡು. ಏನ್ ಮಾಡೇ ಇಲ್ಲ ನಾನು. ಅಯ್ಯ ನಾ ರೊಟ್ಟಿ ಕೇಳಾಕ್ ಬಂದಿಲ್ವಾ? ಹಂಗ ಒಂದ್ ಬೇಕಾಗಿತ್ತು. ಏನ್ ಬೇಕಾಗಿತ್ತು ಹೇಳ. ಲಕ್ಷ್ಮಕ್ಕ, ನಮ್ಮ ಅಕ್ಕನ ಮಗಂದು ಲಗ್ನ ಇಟ್ವ ನಾಳೆ, ಅದಕ್ಕ ಒಂದಿಟ್ಟು ಬೋರ್ಮಾಸರ ಕೊಡು, ಹಾಕೊಂಡು ಹೋಗಿ ಬರ್ತೇನೆ. ಅಲ್ಲಿ ಅಕ್ಕನ ಮಗಂದು ಮದುವೆ ನಾಳೆ ಐತಂತಿದ್ದಿ, ಮತ್ತೆ ಇನ್ನೂ ಇಲ್ಲೇ ಅದಿಯಲ್ಲ ನೀನ. ಅಲ್ಲ ಲಕ್ಷ್ಮಕ್ಕ, ಎಲ್ಲಾರು ಜಗ್ಗೊಟ್ಟು ಬಂಗಾರ ಹಾಕೊಂಡ್ ಬಂದಿರ್ತಾರ. ನಾ ಏನು ಇಲ್ದವ್ರಂಗ ಹೆಂಗ್ ಹೋಗ್ಬೇಕ? ನಾ ಅದಕ್ಕ ಹೋಗಿಲ್ವಾ? ಅಲ್ಲ ಬಗ್ಗು, ಇದ್ದಾರ ಕಾಕೊಂಡ್ ಕುಣಿದ್ರು ನಡಿತೈತಿ. ನಿನಗೆ ಯಾಕೆ ಇದ್ದಿದ್ದು ಹಾಕೊಂಡು ಹೋಗಿ ಮದುವೆ ಮಾಡಿ ಬರ್ಬೇಕಿಲ್ಲ? ಅಲ್ಲ ಅಕ್ಕನ ಮಗನ್ ಮದುವೆ ಅಂತೀವಿ, ಒಂದ್ 8 ದಿನ ಮುಂಚೆ ಹೋಗಿ ಮದುವೆ ಮಾಡಿ ಬರ್ತಾರ ಯಾರ. ಅದು ಅಕ್ಕಿ ಕಾಳು ಹಾಕಾಕ ಪುಣ್ಯ ಬೇಕ ಲಕ್ಷ್ಮಕ್ಕ. ಅದಕ್ಕ ಒಂದಿಟ್ಟು ಬೋರ್ಮಾಳ್ ಸರ ಕೊಡ, ನಾಳೆ ಅಕ್ಕಿ ಕಾಳು ಹಾಕದಕ್ಕೆ ಸಂಜೆ ಮುಂದೆ ಹೊಳ್ಳಿ ಬಂದ ಬಿಡ್ತಾನಿ. ಅಯ್ಯ ಯಾರು ಬೇಡ ಅಂತಾರ್ಲಿ, ತಗೊಂಡು ಹೋಗು, ಹಾಕೊಂಡು ಹೋಗಿ ಮದುವೆ ಮಾಡಿ ಬಾ. ಲಕ್ಷ್ಮಕ್ಕ, ನಾ ನಿಮ್ಮನೆ ಅಂತ ಬಂದೇನಿವ ಇವ. ಯಾಕಂದ್ರ ನೀನು ನಮ್ಮ ಅಕ್ಕಂಗ್ಯಾರ ಸರಿ ನೋಡ್ತಿದಿ, ನಾ ಒಬ್ಬರ ಕಡೆ ಕೇಳಿಲ್ವಾ? ಅಯ್ಯ ಏನಾತ್ಲಿ, ನೆರಿವರಿ ಇದ್ದಿಂದ ಮತ್ತೆ ಇಸ್ಕೊಳ್ಳೋದು, ಹಾಕೊಳ್ಳೋದು, ತೊಡೋದು, ಉಡೋದು ಇರೋದವ. ಆದ್ರ ಬಿಸಿನೀರ್ ಜಾಕ ಮಾಡೋ ಮುಂದಾಗ ತೆಗೆದಿಡಲಿ ಅದನ್ನ, ಇಲ್ಲಂದ್ರ ದೌಡ್ ಹೊರಗತ್ತದ ಸರ. ಹ್ಞೂ ಲಕ್ಷ್ಮಕ್ಕ, ಹಂಗ ಮಾಡ್ತೇನೆ ತಗೋ. ನಾನು ಏನ್ ಕಾಳಜಿ ಮಾಡ್ಬೇಡ, ನಾ ಹೆಂಗ ಸರ ತಗೊಂಡು ಹೋಗಿರ್ತೇನೆ ಹಂಗ ತಂದು ಕೊಡ್ತೇನೆ. ಮಂಜವ್ವ ಏನೋ ತಿಳ್ಕೊಬೇಡ್ಲೆ, ನನ್ ಬೋರ್ಮಾ ಸರ ಆಯ್ತಲ್ಲ, ನನ್ ಸಸಿ ತವ್ರ ಮನಿಗೆ ಹಾಕೊಂಡು ಹೋಗ್ಯಾಳ. ಅದಕ್ಕ ಈ ಮುತ್ತಿನ ಸರ ಆಯ್ತು ನೋಡಿವ, ಇದನ್ನ ಹಾಕೊಂಡು ಹೋಗ್ಯ. ಅಲ್ಲ ನಾ ನೋಡಿದ್ರ ಒಂದ್ ಹೋಳು ಉಪ್ಪಿನಕಾಯಿ ಹಚ್ಚು ಅಂದ್ಯ, ಈಕಿ ನೋಡಿದ್ರ ಪೂರ್ತಿ ಉಪ್ಪಿನಕಾಯಿ ಭರಣಿನ ಕೊಡಾಕತ್ತಾಳ ಒಯ್ಯಿ ಅಂತ ಹೇಳಿ. ಅಯ್ಯ ಲಕ್ಷ್ಮಕ್ಕ, ನನ್ನ ಕಡೆ ಏನ್ ಗೊತ್ತವಾ, ಇಷ್ಟ ಚಂದ ಮುತ್ತಿನ ಸರ ಐತೆ ಅಂತ ಹೇಳಿ ನಾನು ನಿನ್ನ ಕಡೆ ಮತ್ತೆ ವಯಸ್ಸಾಗೈತಿ, ಬೋರ್ಮಾ ಸರ ಅಷ್ಟೇ ಇರ್ಬೋದು ಅಂತ ಹೇಳಿ ಬೋರ್ಮಾ ಸರ ಕೊಡು ಅಂದೆ. ಏ ಬಗ್ಗು, ಯಾರಿಗಂದಿ ವಯಸ್ಸಾಗೈತೆ ಅಂತ ಹೇಳಿ? ನನಗೆ ವಯಸ್ಸಾಗೈತೆನ ಬಗ್ಗು? ನಂದು 11 ವರ್ಷಕ್ಕೆ ಮದುವೆ ಮಾಡ್ಯಾರ. ಈಗ ಹಂಗ ನೋಡಿದ್ರ ಈಗ ಮದುವೆ ವಯಸ್ಸು ನನಗ. ಏನ್ ಮಾಡ್ಬೇಕು? ಆಗ್ಲೇ ಸಸಿ ಬಂದಾಳ. ಯವ್ವ ನಾನು ಬಾಯಿ ಬೇಬರ್ಸಿ ಬಾಯಿ ನೋಡ್ ನಂದು. ಏನದ ಅಂದ ಬಿಡ್ತೇನೆ ನಾನು. ಸುಳ್ಳಾಕಿ ಸಿಟ್ಟು ಬರಂಗ್ ಮಾಡಿದೆ. ಮತ್ತ ಇವ್ವ ಸರ ತಗೊಂಡು ಒಳಗಿಟ್ಕಿಟ್ಟ ಸಿಟ್ಟು ಬಂದು ಬ್ಯಾಡ್ ತಡಿ ಮತ್ ನೈಸ್ ಮಾಡ್ತೇನೆ ಒಂದಿಟ್ಟು. ಹಂಗಲ್ಲ ಲಕ್ಷ್ಮಕ್ಕ, ನಾ ಅಂದಿದ್ದೆ ಓಣ್ಯಾಗ ಎಲ್ಲಾರ್ಗಿ ಒಂದ್ ತಾಯಿ ಸ್ಥಾನದಾಗದಿ ಅಂತ ಹೇಳಿದೆ ನಾನು. ನೀನೇನಾರ ತಿಳ್ಕೊಂತೀವ? ಏ ಹಡ್ಬಿಟ್ಟಿ, ನಾ ಯಾಕೆ ತಾಯಕಿನ್ಲೆ ಓಣ್ಯಾನವ್ರಿಗೆ? ಎಲ್ಲಾರು ಬಾಯ್ ತುಂಬ ಲಕ್ಷ್ಮಕ್ಕ ಲಕ್ಷ್ಮಕ್ಕ ಅಂತಾರ, ಎಲ್ಲಾರ್ಗಿ ಹಾಕಕ್ಕ ನಾನು.
ಅಲ್ಲ ಅಜ್ಜಿ ಹಂಗ ತುರ್ಬಾ ಇಟ್ಕೊಂಡಿಕ್ಕಿ ತಲೆಯಾಗೊಂದು ಹಾ ಎಕಡಿಂದ ಅಕ್ಕ ಕಣ್ಣಂಗ್ ಕಾಂತಾಳಿಕ್ಕಿ ತೀರ ಮನ್ಸಾಗ ಹೇಳ್ಕೊಳಕು ಒಂದು ಅರ್ಥ ಇರ್ಬೇಕ. ಅಲ್ಲ ಲಕ್ಷ್ಮಕ್ಕ, ನಾ ಏನು ಹೇಳಿದ್ನಿ ಅಂದ್ರೆ ಅಕ್ಕನ್ಕಿಂತನೂ ತಾಯಿ ಸ್ಥಾನ ದೊಡ್ಡದು. ಅದಕ್ಕೆ ನೀ ಇಡೀ ಓಣ್ಯಾಗ ದೊಡ್ಡ ಸ್ಥಾನ ಐತಿ ನಿನಗಂತ ಹೇಳಕತ್ತನಿ. ಇಲ್ಲ ನೋಡ್ಲೆ ಮಂಜಿ, ನನ್ನ ಸೊಸಿಗೆ ಮತ್ತೆ ಮದುವೆಯಾಗಿದ್ನ ಹಾಕೇನ್ ನಾನು. ಏನು ಇದು ನಮ್ಮವ್ವ ನನಗೆ ಕೊಟ್ಟಿದ್ದು. ಮತ್ತಿನ್ನ ಬಂಗಾರ ತುಟ್ಟಿಗೆ ಎಲ್ಲಿ ಮಾಡಿಸ್ಲಿ ಅಂತ ಹೇಳಿ ಇದನ್ನ ಆಕಿಗೆ ಹಾಕಿದ್ದೆ. ಏನ ಆಕಿ ತವ್ರ ಮನೆಗೆ ಹೋಗ್ಯಾಳ. ಬರೋದ್ರಾಗ ನೀ ಬಡ ಬಡ ತಂದು ಕೊಡು, ನಿನ್ನ ಲಗ್ನ ಮುಗುದಿನ ಬಂದಿಂದ ಆಕಿ ಟಿಜಿರಾಗಿ ಇಟ್ಬಿಡ್ದಂತ ತೆಗದು ಬರೋದ. ನಿನ್ನ ಮನೆ ಹಚ್ಚಲ ದಾಟ್ ಹೊಂಟೈತಂದ್ರದ ಬರೋದು ಸುಳ್ಳು ಮಾತು. ಏನಂದಿ? ಏನಿಲ್ಲ ಲಕ್ಷ್ಮಕ್ಕ, ನಿನ್ನ ಸೊಸಿ ಹಚ್ಚಲ ದಾಟಿ ಒಳಗ್ ಬರೋಕ್ಕಿಂತ ಮುಂಚೆ ಈ ಸರ ಬಂದ ಆಕಿ ಡಬ್ಬ್ಯಾಗಿರ್ತತಿ. ಆತ್ ತಗೊಂಡು ಹೋಗ್ ಸರ. ಮಂಜವ್ವ ನೋಡ್ಲೆ, ಮುತ್ತಿನ ಸಾಮಾನ ಗನ ಚಂದವ ಹೆಣ್ಮಕ್ಳಿಗೆ. ನೋಡಲಿ ಕೊಳ ತುಂಬೈತ್ ನಿಂದು. ಹೌದಾ ಲಕ್ಷ್ಮಕ್ಕ, ಕೊಳ್ಳ ಎಂತ ಚಂದ ತುಂಬದಂಗಾಗೈತಿ ನೋಡು. ವಜನಾನು ಹಂಗೈತಿ. ಎಲ್ಲಾರು ನಮ್ಮ ಅಕ್ಕನ ಮದ್ಗನ್ ಲಗ್ನದಾಗ ನನ್ನ ನೋಡ್ತಾರ ನೋಡು. ಅಲ್ಲೇ ಮಂಜಿ 2 ತೊಲಿ ಐತದ. ಹೌದೇನೋ ಲಕ್ಷ್ಮಕ್ಕ, ಅದಕ್ಕ ಇಷ್ಟು ವಜ್ಜ ಐತಿ ಬಿಡಿ ಇದು. ಬರ್ಲೆ ಹಂಗಾರ ನಾನು ಸಂಜೆ 5 ಬಸ್ಸಿಗೆ ಹೋಗ್ತಾನೆ. ಆತ್ ತಗೋರ್ವ, ಹೋಬಾ ಹುಷಾರಿಂದ. ಅಲ್ಲ ಹುಚ್ಚ ಬೋಸಡಿ ಕೊಳ್ಳಾಗ ಏನಿಲ್ಲ ಅಂತ ಹೇಳಿ ಅಕ್ಕನ ಮಗನ ಮದ್ವಿಗೆ ಹೋಗೋದು ಬಿಟ್ಟು ಮನ್ಯಾಗ ಕುಂತಾಳ. ವೆಂಕಟರಮಣ ಗೋವಿಂದ ಗೋವಿಂದ. ಇದೇನ್ ನೆಟಪರ್ಕ ಏನ ಹೊಕ್ಕತಿ ಬರ್ತತಿ. ನನ್ನನ್ನು ಬೋಳುಗುಂಡ ಎಂದು ಹೇಳಿ ತಾನೇ ಮೋಸಕ್ಕೊಳಗಾದ ಡುಮ್ಮಿ. ಓರ್ವ ಮಹಿಳೆಯಿಂದ ಅವಳಿಗೆ 3 ಪಂಗನಾಮ. ಅಲ್ಲ ಟಿವಿಯಾಗ ರೇಡಿಯೋದಾಗ ಮೊಬೈಲ್ನಾಗ ಇಟ್ಟು ಹೊಯ್ಕೊಂತಾರ ಮೋಸ ಹೋಗ್ಬೇಡ್ರಿ ಅಂತ ಹೇಳಿ. ಅದೆಂತ ಹುಚ್ಚ ಮೂಳಿದ್ದಿತ್ತದ. ಅಲ್ಲ ಇದ್ದಿದ್ದನ್ನ ಬಚ್ಚೆ ಮಾಡಿ ಚಂದಾಗಿ ತೆಗೆದು ಹಿಡಿದು ಬಿಟ್ಟು ಎದಕ್ ಕೊಡ್ಬೇಕಂತೇನ ಮಂದಿಗೆ. ಮೋಸ ಹೋಗುವವರು ಎಲ್ಲಿವರೆಗೆ ಭೂಮಿ ಮೇಲೆ ಇರುತ್ತಾರೆ, ಮೋಸ ಮಾಡುವವರು ಅಲ್ಲಿವರೆಗೆ ಕೂಡ ಭೂಮಿಯಲ್ಲಿ ಜೀವಿಸುತ್ತಾರೆ ಎಂದು ಹೇಳಿ ನನ್ನ ಇಂದಿನ ಪ್ರಮುಖ ಸುದ್ದಿಗಳನ್ನು ಮುಕ್ತಾಯ ಮಾಡುತ್ತೇನೆ. ಯಪ್ಪ ಹೋಗ್ ಸಾಕು ಒದರಿದ್ದು. ಒಂದು ಚಂದನ್ ಪಿಕ್ಚರ್ ಹಾಕ. ಈಗ ಚಲನಚಿತ್ರವನ್ನು ವೀಕ್ಷಿಸಿ. ಕಳ್ಳ ಮಳ್ಳ ಸುಳ್ಳ. ಲಕ್ಷ್ಮಕ್ಕ ಯಾಕೆ ರೇಣಿ ಹಂಗಾಕತ್ತಿದಿ? ಯವ್ವ ಸುದ್ದಿ ಗೊತ್ತಾಗಿ ಸತ್ನೆ ಬದುಕಿದ್ನಿ ಅಂತ ಓಡಿ ಬಂದಾನೆ. ಏನ್ ಸುದ್ದಿ ಗೊತ್ತು ಮಾಡ್ಕೊಂಡಿಲ್ಲ ರೇಣಿ? ಅಲ್ಲ ಲಕ್ಷ್ಮಕ್ಕ, ಮಂಜಿ ಬಂದಿದ್ಲಲ್ಲ, ನಮ್ಮ ಅಕ್ಕನ ಮಗನ ಮದುವೆ ಐತಂತ ಏನ್ರ ಅಂದ್ಲನ? ಅವ್ರ ಅಕ್ಕನ ಮಗನ ಮದುವೆ ಐತಂತ ನಾಳೆ ಅಂದ್ಲ. ಹಾಕೊಂಡು ಹೋಗಾಕ ಏನು ಇಲ್ಲ, ಬೋರ್ಮಾ ಸರ ಕೊಡು ಅಂದ್ಲ. ಅಂದ್ಲ. ನೀ ಏನ್ರ ಸರ ಕೊಟ್ಟಿನ ಮತ್ತೆ? ಇಲ್ಲಿ ಬಿಡ ರೇಣಿ, ಪಾಪ ಬೋರ್ಮಾ ಸರ ಕೊಡ್ಲಿಲ್ಲ. ಯಾಕಂದ್ರ ನನ್ನ ಸಸಿ ಹಾಕೊಂಡು ಹೋಗಿದ್ಲು ತವ್ರ ಮನಿಗೆ. ದೇವ್ರ ಪುಣ್ಯಕ್ಕ ಕೊಳ್ಳಾಗ ಹಾಕೊಂಡು ಹೋಗಿ ಚಲೋ ಮಾಡ್ಯಾಳ ನಿನ್ ಸಸಿ. ಮತ್ತೇನಂದ್ಲಕ್ಕಿ ಮಂಜಿ? ಏನಿದ್ ಬಿಡ್ಲಿ ಪಾಪ, ನಾನ ಕೇಳಿ ಜೀವ ಮರ ಅಂತ. ಪಾಪ ಕೊಳ್ಳಾಗ ಏನಿಲ್ಲ ಅಂತ, ಬರೀ ಬಂಗಾರ ಹಾಕೊಳ್ಳೋದು ಹುಚ್ಚವ. ಇಲ್ಲಂದ್ರೂ ಹಾಕೊಂಡು ಮೇರೇದು. ಮತ್ತೆ ಯಾಕಾಗೋಲ್ದಕ್ಕಂತೇಳಿ ನಮ್ಮವ್ ಕೊಟ್ಟಿದ್ಲಲ್ಲ 2 ತೊಲಿದು ಮುತ್ತಿನ ಸರ, ಅದನ್ನ ಕೊಟ್ಟೇನೆ ಹಾಕೊಂಡು ಹೋಗಿ ನಾ ತಂದು ಕೊಡ್ತೇನೆ ಅಂದಾಳ. ಅಯ್ಯ ನಿನ್ನ ಪಿಡಗ್ ಹಾಯ್ಲಿ. ಅಲ್ಲ ಅರಿಗಿನ ಸರ ಕೇಳಾಕ ಬಂದ್ರ ಗಟ್ಟಂದು 2 ತೊಲಿ ಸರ ಕೊಟ್ಟಿಯಲ್ಲ ಲಕ್ಷ್ಮಕ್ಕ, ಬುದ್ಧಿಯಲ್ಲಿಟ್ಟಿಯ? ಮಣಕಾಲಿಗೆ ಒಂದು 50 ವರ್ಷ ಆಗ್ಯಾವ. ತಲೆಯಾಗ ಒಂದು ಇಟ್ರೆ ಬುದ್ಧಿ ಬೇಡ ನಿನಗ? ರೇಣಿ ಎದಕ್ಕೆ ಹುಚ್ಚಿಡಿತನ ಹಚ್ಚಿಬಿಟ್ಟಿಲ್ಲ ಒಟ. ನಾ ಹೇಳೋದು ಕೇಳಿದ್ರ ನಿನಗೆ ಹುಚ್ಚಿಡದ ಮೈ ಮೇಲಿನ ಅರ್ಬಿ ಹರ್ಕೊಂಡು ರಸ್ತೆ ಕೊಡ್ತಿ. ಯಾಕೆ ರೇಣಿ ಏನಾಗೈತಿ? ಅಲ್ಲ ಆ ಮಂಜಿ ಊರ್ ತುಂಬಾ 10 ಲಕ್ಷ ಸಾಲ ಮಾಡ್ಯಾಳ. ಎಲ್ಲಾರ್ದು ಬಂಗಾರ ಇಸ್ಕೊಂಡು 3 ನಾಮ ಹಾಕ್ಯಾಳ ಮಂದಿಗೆ. ಏನಂದಿಲ್ಲ ರೇಣಿ? ಹೂನ ಲಕ್ಷ್ಮಕ್ಕ, ನಂದು ಇದಾಳ ಸರಾನ. 5-6 ತಿಂಗಳು ಇನ್ನೂ ಮಠ ಕೊಡುವಲ್ಲ. ಪಾರಕ್ಕಂದು ಇಸ್ಕೊಂಡಾಳ. ನಿಮ್ಮ ಮನಿ ಕಡೆ ಬರಾಕತ್ತಾಳ ಅಂತ ಹೇಳಿ ನನಗ ತಿರ್ಕರ್ ರಾಜ ಹೇಳಿದ ಬಂದು. ಅಯ್ಯಯ್ಯ ಲಕ್ಷ್ಮಕ್ಕಗ ಇನ್ನು ಮೋಸ ಮಾಡ್ತಾಳಪ್ಪ ಅಂದಕ್ಕೆ ಓಡಿ ಬಂದೆ ನಾನು. ಅಷ್ಟ್ರಾಗ ಇಸ್ಕೊಂಡು ಹೋಗ್ಯಾಳ ನೋಡಕಿ. ಅಲ್ಲೇ 6 ತಿಂಗಳು ಅಂದ್ರೆ ಒಮ್ಮೆರೆ ಹೇಳ್ಬೇಕ ಬೇಡ್ಲೇ ರೇಣಿ? ಪಾರವನು ಹೇಳಿಲ್ಲ, ನೀನು ಹೇಳಿಲ್ಲ. ಯವ್ವ ನಮ್ಮಿಬ್ಬರದು ಏನ್ ಕೇತಿ ಯವ್ವ, ಮನ್ಯಾಗ ಯಾರಿಗೆ ಗೊತ್ತಿಲ್ಲ ಕೊಟ್ಟಿದ್ದು. ಇನ್ನು ಮಠ ಗೊತ್ತಾಗದಂಗೆ ಗುಟ್ಟು ಮಾಡಿ ಇಟ್ಟೇವಿ. ಈಗ ನಿಂದು ತಗೊಂಡು ಹೊಕ್ಕಾಳನ್ನ ಸಂತಕ್ಕ ಓಡಿ ಬಂದು ಬಾಯಿ ಬಿಟ್ಟಂಗ. ಅಲ್ಲಲೇ ರೇಣಿ ಒಂದರ ಮಾತು ಹೇಳ್ಬೇಕಿಲ್ಲಲೇ. ಚಪ್ಪಲಿಗೆ ಎಣ್ಣೆ ಹಚ್ಚಿ ಆಕಿನ ಮಕ ಹೊಡೆದು ನಿಮ್ ಸರ ಇಸದ್ ಕೊಡ್ತಿದ್ನಲ್ಲೇ. ಯವ್ವ ಲಕ್ಷ್ಮಕ್ಕ, ನಮ್ ಸರ ಇಸದ್ ಕೊಡೋದು ಒಟ್ಟೆ ಹೋಗ್ಲಿ. ನಿಂದ 2 ತೊಲಿ ಸರ ಆಕಿ ಕಡೆ ಐತಿ, ಅದ್ರದ್ದು ವಿಚಾರ ಮಾಡ. ಏನ್ ಹಚ್ಚಿ ಹೊಡಿತೀಯ ನೋಡ ಚಪ್ಪಲಿಗೆ. ಒಟ್ ನಿನ್ ಸರನಾರ ವಸೂಲಿ ಮಾಡ್ಕೋ. ಬಾ ದೌಡ್ ಹೋಗುನು. ಹೌದಲ್ಲೇ ರೇಣಿ, ನಡಿ ದೌಡ್ ಹಿಡಿನಕಿನ. ವೆಂಕಟರಮಣ ಗೋವಿಂದ ಗೋವಿಂದ. ರೇಣಿ ಈಗ ಟಿವಿಯನ್ ಬೋಡ ಊರು ಭಾಡೆ ಇವ. ಆಗಲಿಂದ ಗೋವಿಂದ ಗೋವಿಂದ ಅಂದ ನನ್ನ 3 ನೇಮನ ಹಾಕಕತ್ತಾನಿವ. ಕಲಿಗಿಲ್ ತರ್ಲಿಲ್ಲ ಅವ್ನ ತೆಲಿನಾರ ಹೊಡಿತೀನಿ. ಯವ್ವ ಲಕ್ಷ್ಮಕ್ಕ, ಕಲಿಗಿಲ್ ತಗೊಂಡ್ ಹಂಗ್ ಹೊಡ್ಯಾಕ್ ಹೋದಿ ಟಿವಿ ಹೊಡಿತೈತಿ. ಆ ಬೋಡನ್ ತೆಲಿ ಎಲ್ಲ
ಬಾ ಮೊದ್ಲ ಬೆಂಡ್ಲಿ ಹಿಡಿನ. ಹೌದಲ್ಲ ರೇಣಿ, ನಡಿ ದೌಡ. ಕಳ್ಳ ಸುಳ್ಳ ಮಳ್ಳ ಕಳ್ಳ. ನಡೀರಿ ಮಂಜವನ್ ಮನೆಗೆ ಏನಕ್ಕಿತ್ ನೋಡುನು. ಏ ಶೇಟು, ನಿನಗೆ ಬಡ್ಡಿ ಕೊಟ್ಟು ನನ್ನ ಮುಂಡಾನ ಮುಚ್ಚಿ ನೀನು. ಹಾ, ಕೊಟ್ಟಿದ್ದೊಂದು 2 ಲಕ್ಷ ಸಾಲಕ್ಕೆ ತುಸು ನಾನು ಕಷ್ಟಪಡಕತ್ತಿದ್ದೆ. ಇಲ್ಲೋಡ, ಇದು 2 ತೊಲಿ ಸರ ಐತಿ. ಇದನ್ನ ತಗೊಂಡೆ ಮ್ಯಾಲೆ ಇನ್ನು 1 ಲಕ್ಷ ಅಷ್ಟ ಕೊಡಬೇಕತ್ ನಾನು. ನನಗೆ ಮಾತ್ರ ಬಡ್ಡಿ ಆಗೋದಿಲ್ಲ ನೋಡಿ, ನಾ ಹೇರ್ತೀನಿ. ನೋಡ್ರಿ ಬೆಹಂಜಿ, ನಾನು ನಿಮ್ಗೆ ರೊಕ್ಕಾಗೂ ಕೊಟ್ಟೇನಿ, ಮತ್ತೆ ನೀವು ನಮ್ದಕ್ಕ ಮತ್ತೆ ರೊಕ್ಕಾಗೆ ಕೊಡ್ಬೇಕು. ಮತ್ತೆ ಯಾರ್ದೋ ಮಂದಿದು ಸರಾಗೆ ತಂದು ಕೊಟ್ರೆ ಏನ್ ಮಾಡ್ಬೇಕು? ಇಲ್ಲೋಡ, ಇದನ್ನ ಮಾರಿದ್ರೆ ನಿನಗೆ ಏನಿಲ್ಲ ಅಂದ್ರೂ 1 ಲಕ್ಷದ ಮೇಲೆ ಬರ್ತೈತಿ. ಏನ ಅಷ್ಟು ಗಟ್ಟಿ ಐತಿ ಇದು, ಮುತ್ತುನು ಅಷ್ಟು ಚಲೋ ಹಳೇದಿದೆ, ಹಳೆ ಬಂಗಾರ, ಹಳೆ ತೊಲಿ ಇದೆ. ಏನ ಕಂಡಬಟ್ಟಿ ರೊಕ್ಕ ಬರ್ತೈತಿ. ಇದನ್ನ ನೀನು ಮಾರಾಕರ ಹಾಕ, ಇಲ್ಲಂದ್ರೆ ನಿನ್ನ ಹೆಂಡತಿಗೆರ ಇಟ್ಕೋ. ಒಟ್ಟ ನಂದು 1 ಲಕ್ಷ ರೂಪಾಯಿ ಹೋತಂತ ಇಟ್ಕ ನೀ ಲೆಕ್ಕಕ್ಕೆ. ಇನ್ನು 1 ಲಕ್ಷ ಕೊಟ್ಟನೆ ಅಂದ್ರೆ ನಂದು ನಿಂದು ಯಾವರಿಲ್ಲ. ಅಲ್ಲ ರೀ, ನಮ್ದಕ್ಕ ಮತ್ತೆ ರೊಕ್ಕಾಗ ಕೊಡ್ಬೇಕಾಗಿತ್ತು. ಅಲ್ಲ ರೀ, ನಮ್ದಕ್ಕ ರೊಕ್ಕಾಗ ಕೊಡ್ಬೇಕಾಗಿತ್ತು. ನೀನು ನೋಡಿಲೆ ತಲಿ ಬಾಳ ನಂದು ರಾಂಗ್ ಮಾಡ್ಬಿಡ. ಇದನ್ನ ತರಬೇಕಾರ ಕುರಿ ಕೋಣ ಬಿದ್ದತಿ. ಇದು ಬೇಕಾ ಬೇಡ ನಿನಗ? ಇಲ್ಲಾಂದ್ರೆ ನೀನ್ ರೊಕ್ಕಕ್ಕ ನನಗೆ ಸಂಬಂಧ ಇಲ್ಲ, ನಾ ಹೇಳ್ತೇನೆ ನೋಡು. ಈ ಬೆಹಂಜಿ ಕಡೆ ನಂದು ರೊಕ್ಕಾಗೂ ಬರುವುದು ಗ್ಯಾರಂಟಿಗೂ ಇಲ್ಲ. ಮತ್ತೆ ಏನು ಕೊಡ್ತಾರೋ ಸುಮ್ ತಗೋಬೇಕು. ಆಯ್ತು ರೀ, ಇದು ಸರಾಗು ನಮ್ಗೆ ಕೊಡ್ರಿ. ಮತ್ತೆ ಇನ್ನು 1 ಲಕ್ಷಗೂ 2 ದಿನದಾಗ ಮತ್ತೆ ರೆಡಿ ಮಾಡಿ ನಂಗೆ ಹೇಳ್ರಿ, ಬಂದು ತಗೊಂಡು ಹೋಗ್ತೀನಿ ನಾನು. ನೋಡ ಶೇಟು, ನಿಂದ ರೊಕ್ಕ ಬಡ್ಡಿ ಅಸಲ ಮುಟ್ಸಾಕ ಊರಾಗಿನ 1 ಮನೆ ಉಳ್ದಿದ್ದಿಲ್ಲ. ಏನ 1 ಮನೆ ಉಳ್ದಿತ್ತ, ಅದ ಮನ್ಯಾಗ ಇದನ್ನ ಸರ ತಂದೇನೀಗ. ಏನ ಹೇಳಾಕತ್ತೇನಿ ಕೇಳ, ನನಗೆ 2 ದಿನ ಟೈಮ್ ಕೊಡ್ತೇನೆ, 3 ದಿನ ಇಲ್ಲ. ನಿನಗೇನು ರೊಕ್ಕ ಮಂದಿನ ಹುಚ್ಚರ ಮಾಡಿ ರೊಕ್ಕ ತರೋದೇನು ಹಂಗ ಮಾಡಿ ಏನ್ ನೀನು? ಮತ್ತೆ ಬಾಕಿದ ರೊಕ್ಕ ಯಾವಾಗ ಕೊಡ್ತೀರಿ? ಅಲ್ಲಿ ನಾಡ್ದ ಒಂದು ಮದುವೆ ಐತಿ, ಹೊಕ್ಕನೆ. ಅಲ್ಲಿ ಯಾರವರ ಸಿಕ್ಕು ಅಂದ್ರೆ ನೋಡಿ ತಂದು ಮುಟ್ಸೇ ಬಿಡ್ತೇನೆ ನೀನು ರೊಕ್ಕ. ನಮ್ಮ ಮನೆಗೆ 16 ಮಂದಿ ಬರ್ತಾರ, ತಗೊಂಡು ಜಲ್ದಿ ಜಾಗ ಖಾಲಿ ಮಾಡ. ಈ ಶೇಟು ಭಾಡ ಅಂದ ಅರ್ಧ ಕಾಟ ತಪ್ಪದಂಗ ಆತ್ ನೋಡ್. ಮತ್ತೆ ಯಾರ ಮನೆ ಉಳ್ಕೊಂಡ ಊರಾಗ? ಕುಂತಾಳೆ, ದೌಡ್ ಬರ್ರಿ. ಲೇ ಮಂಜಿ, ಅಯ್ಯಯ್ಯಪ್ಪ ದೇವ್ರ, ಇವ್ರೇನಪ್ಪ ನಾನು ಹೊಡ್ಯಾಕ ಬಂದಾರ ಹೊಸರು. ಲಕ್ಷ್ಮಕ್ಕ ಬಾರವ, ಹಂಗ ಬಂದಿದ್ದೇನ? ಕೊಂದ್ರೆ ಚಾ ಮಾಡ್ತೀನಿ ಬಾ. ಮಂಜಿ, ನಿನ್ನ ಚಾ ಮನಿಗೆ ಕಲ್ಲು ಹಚ್ಚಲಿ. ಏ ಬಗ್ಗು, ನನ್ನ ಸರ ಇಲ್ಲ, ಸರಳ ಕೊಡಿಲಿ. ಸರನಾ ಲಕ್ಷ್ಮಕ್ಕ? ಯಾ ಸರ? ಯಾ ಸರನು ಗೊತ್ತಿಲ್ವಾ ನನಗೆ? ಯಾ ಸರನ? ಯಾಕ ನಿನಗೇನ ಮೈಯಾಗೆ ನೆಟ್ಟಿಗಿಲ್ಲ ಅಂತ ಕಾಣ್ತದ? ನಿನ್ನ ಇಲ್ಲೇ ತೆಗೆದು ಹೋಗದ ಬಿಡ್ತಾನೆ. ಮತ್ತೆ ಎಲ್ಲೈತ್ ಮುತ್ತಿನ ಸರ ಆಗಲಿಸ್ಕೊಂಡ್ ಬಂದಿದ್ದೆ. ಮುತ್ತಿನ ಸರನ? ಆದ ಅದನ್ನ ನಾಳೆ ಲಗ್ನಕ್ಕೆ ಹಾಕೊಂಡು ಹೋಗಿ ತಂದು ಕೊಡ್ತೇನೆ ಲಕ್ಷ್ಮಕ್ಕ. ಹಂಗ್ಯಾಕೆ ಮಾಡ್ತಿ? ಮಂಜಿ, ನೀ ಯಾವ್ದಾರ ಮದುವೆಗಾರ ಹೋಗು, ಮುಂಜಿಗಾರ ಹೋಗು, ನನಗೆ ಸಂಬಂಧ ಇಲ್ಲ. ಸರಳ ನನ್ನ ಸರ ನನಗೆ ಕೊಡು. ಏನ ಮಂದಿಗೆ ಊರು ತುಂಬ ಸಾಲ ಮಾಡಿ ಮಂದಿಗೆ ಟಪಿಗೆ ಹಾಕೊಂತ ಅಡ್ಡಾಡಕತ್ತೇನ್ಲಿ ನೀನು? ಏ ಹಡಬಿಟ್ಟಿ ಮಂಜಿ, ನಂದೆಲ್ಲೈತಿ ಬೋರ್ಮಾಳ ಸರ? ಮಂಜಿ, ನಂದೆಲ್ಲೈತಿ ಮೋಹನ್ ಮಾಲಿನ ಗುಂಡಿನ ಸರ? ಸಂಜೆ ಮುಂದೆ ತಂದು ಕೊಡ್ತೇನೆ ಅಂದಾಕಿ 8 ತಿಂಗಳಾತ. ಇಸ್ಕಿಮ್ ಹಾಕಿ ಮತ್ತೆ ನಂದ ಕೈಯಾಗಿಂದ ಅಂಗೂಟಿಗೆ ಇಸ್ಕೊಂಡ ಮತ್ತೆ ನಾ 2 ತಿಂಗಳಾತು. ಮತ್ತು ನಮ್ಮ ಅತ್ತಿಗ ಗೊತ್ತಾದ್ರೆ ಚಪ್ಪಲ್ ತಗೊಂಡು ಹೊಡೆದ ಹೊರಗೆ ಹಾಕ್ತಾರು. ಮತ್ತೆ ಈ ಕೇಳಿದ್ರೆ ಕೊಡ್ತೇನೆ ಅಂತ 2 ತಿಂಗಳಾತ್ರಿ ಲಕ್ಷ್ಮಿಂದ ಹೋಗ್ತ. ಮತ್ತೆ ಅಂಗೂಟಿಗೂ ಇಲ್ಲ, ಏನೂ ಇಲ್ಲ. ಇವ್ರು ನೋಡಿದ್ರೆ ಚಮಕ್ ಚಲ್ಲೋಗತ್ಲೆ ರೆಡಿ ಆಗಿ ಮಂದಿಗ ಉಲ್ಲು ಮಾಡ್ಕೊಂತ ಅಡ್ಡಾಡ್ತಾರು. ಓಸ ಇವತ್ತ ನನ್ನ ಗ್ರಹಚಾರ ಬಿಡ್ಸಾಕ ಬಂದಾವು. ಏನ್ ಮಾಡ್ಲಿಪ್ಪ ದೇವ್ರ, ಹೆಂಗ ತಪ್ಪಿಸ್ಕೊಲಿ? ಲೇ, ನನ್ನ ಮುತ್ತಿನ ಸರ ಕೊಡು. ಎಲ್ಲೈತೆ ಆಗಲ್ ತಗೊಂಡ್ಬಂದಿದ್ದೆ? ನೀನು ಮುತ್ತಿನ ಸರನ? ಹೋತದ ಅವಾಗ ಹೆಂಗ ಬಂತ ಹಂಗ ಹೋತ. ಎಲ್ಲಿಗೆ? ಯವ್ವ ಲಕ್ಷ್ಮಕ್ಕ, ನಾನು ಒಬ್ರಂತೇಳಿ 2 ಲಕ್ಷ ಇಸ್ಕೊಂಡಿದ್ ನೀವ. ನನ್ನ ಜಲಮಕ್ ಸುತ್ತ ಬಂದಿತ್ತ ಅದು. ಅವ್ರಿಗೆ ನೀನು ಸರ ತಂದು 1 ಲಕ್ಷ ಮುಟ್ಟಿಸಿದ್ನೀಗ. ಅದಕ್ಕೆ ನೀವು 4 ಮಂದಿ ಒಂದು 25,000 ರೂಪಾಯಿ ಕೊಟ್ಟು ಬಿಡ್ರಿ ಯವ್ವ. ಅವಂದು 1 ಲಕ್ಷ ಐತಿ ಹರಿದು ನಿರಂಬಳಗೆ ಆರಾಮ ತಣ್ಣ ಕುಂದಿರ್ತಾನೆ ನೋಡಿ ಮನೆ ಹಿಡಿದು. ಐಸ್ಕಿ ಮಾಕಿ ಹಡಿಬಿಟ್ಟಿಕ್ಕಿ. ಮೊದಲ ಅಂಗೂಟಿ ಕೊಟ್ಟಿದ್ದು ವಾಪಸ್ ಕೊಟ್ಟಿಲ್ಲ, ಮತ್ತೆ 25,000 ರೂಪಾಯಿಗೂ ಕೊಡ್ಬೇಕಾ? ನಿಂದು ತೆಲಿಗೆ ಬರಬರಿ ಇಲ್ಲ. ಇನ್ನೂ 25,000 ರೂಪಾಯಿ ಕೊಡ್ಬೇಕಾ ನಿನಗೆ? ಅಯ್ಯ, ನಿನ್ನ ಹೆಣ ಎತ್ಲಿ ಅರ್ಧ ತೊಲಿ ಸರ ತಗೊಂಡು 6 ತಿಂಗಳಾತ. ಇನ್ನೂ ಮಟ್ಟ ವಾಪಸ್ ಕೊಟ್ಟಿಲ್ಲ. ಯಾವ ಮಕ್ಕ ಇಟ್ಕೊಂಡು 25,000 ಕೇಳ್ತೀಯ ನೀನು? ಪರಕ, ಇದು ಲಜ್ಜಿಗೇಡಿ ಮೂಳಿ 3 ಬಿಟ್ಟ ನಿಂತೈತೆ. ಇದ್ರ ಮಕ ಕೆತ್ತಂಗೆ ಹೊಡಿಬೇಕು ಇದನ್ನ ಹೇಳಿದ ರಸ್ತೆಕ್ಕ. ಲೇ ಮಂಜಿ, ಸರಳ ಕೊಟ್ಬಿಡ್ಲಿ. ನನ್ನ ಸಸಿಗೆ ಗೊತ್ತಾದ್ರೆ ಮುಗ್ದ ಹೋತ ನನ್ನ ಮನಿನ ಹೊಡಿತೈತ್ಲೆ. ಎಲ್ಲಿಂದ ಕೊಡ್ಲೇವ? ನನ್ನ ಕಡೆ ಹೊಡೆದ್ ತೆಗೆದ್ರೆ 1 ರೂಪಾಯಿ ಇಲ್ಲ. ಇಸಾ ಕುಡಿಬೇಕಂದ್ರೆ ಒಂದು 25-30 ರೂಪಾಯಿ ಇಲ್ಲ ನೋಡಿ ಅಂತೇಳಿ. ಏನು ಮಾಡ್ತಿದ್ದೀ? ನಿಮ್ಮ ಎಲ್ಲ ಇಸ್ಕೊಂಡು ಒಯ್ದು ಅವನು ಬಡ್ಡಿಗೆ ಅಸಲಿಗೆನ ಕೊಟ್ಟೇನೆ ನಾನು.
ಏನು ಬಿಡುವ ನಾನು ಏನ್ರ ನನ್ನ ಸ್ವಂತಕ್ಕೆ ಬಳಸ್ಕೊಂಡೇನಂತ ಮಾಡಿರಿ ನೀವು ಏ ಹೊಲಸು ಬೋಸಡಿ ನೀ ನಿನಗರ ಬಳಸ್ಕೋ ಇನ್ನೊಬ್ಬರಿಗಾರ ಬಳಸ ನನ್ನ ಸರ ಹೆಂಗೆ ಎತ್ಕೊಂಡು ಹೆಂಗೆ ಕೊಡು ಸರಳ ಯಾರು ಮಣ್ಣಾಗ್ಲಿ ಬರೀ ದಡ್ಡಸ್ತನ ಮಾಡ್ಕೊಂತ ಅಡ್ಡಾಡ್ಕೊಂತ ಊರಾಗ ದಡ್ಡಸ್ತನಕ್ಕೆ ಸಾಲ ಮಾಡಿ ಯಾರ್ದಾರ ಹೆಣ ಎತ್ತಕಿ ನೀನು ಮನ್ಯಾಗ ನನ್ನ ಗಂಡಗ ನನ್ನ ಮಗಗ ನನ್ನ ಸಸಿಗೆ ಗೊತ್ತಾದ್ರೆ ಚೀಚಿ ಅಂದಾರ ನನಗೆ ಲಕ್ಷ್ಮಕ್ಕ ಈ ಬಿಡಾಡಿ ನನ್ನ ಸರ ತಗೊಂಡು 8 ತಿಂಗಳಾತ ಲಕ್ಷ್ಮಕ್ಕ ಕಟ್ಟಾಗಿ ನೀರು ಬೀಳಂಗ್ ದುಡಿದು ಹೊಲ್ದಾಗ ಮಾಡಿಸ್ಕೊಂಡಿತ್ತು ಒಂದೇ ದಿನ ಹಾಕೊಂಡು ಹೋಗ್ಬರ್ತೀನಿ ಅಂತ ಇಸ್ಕೊಂಡಾಗ ಇವತ್ತಿಗೆ ಇಲ್ಲ ನಂದು ಹಂಗಾಗೈತಿ ಲಕ್ಷ್ಮಕ್ಕ ನಮ್ಮ ಅತ್ತಿಗೆ ನನ್ನ ಗಂಡಗೆ ಗುರ್ತಿಲ್ಲ ಬಗಾನ ಗುರ್ತಾ ಆದ್ರಂದ್ರೆ ಹೇಳ್ತೇನೆ ನಿನಗೆ ಇಬ್ಬರು ಹೆದರ್ಸ್ಕೊಂತೀನಿ ಮನ್ಯಾಗ ಇನ್ನು ನನ್ನ ಹೆದರ್ಸ್ಕೊಂತಾರ ಅವ್ರಿಬ್ರು ನೀವೇನಾರ ಮಾಡ್ರಿ ನನ್ನ ಅಂತೇಲಂತೂ ಯಾವುದು ಏನು ಇಲ್ಲ ತಿರಿಮಾಕಿ ಭೂಸಡಾಕಿ ನಿನ್ನ ಕಡೆ ಯಾವುದು ಏನು ಇಲ್ಲ ಮತ್ತೆ ನಿಂದಕ್ಕ ಕುತ್ತಿಗೆ ಹಿಚ್ಚಿಗೆ ಏನು ಇಲ್ದಂಗ ಮಾಡಿಬಿಡ್ತೇನೆ ನನಗೆ ಪಾತಿ ನಾನೇನಾರು ಹೊಡಿತಿ ಅನ್ಲೆ ಎಗ್ದಮ್ ಮೈ ಮೇಲೆ ಬರ್ತಿದಿ ಸರಿಲೇ ಪಾತಿ ಮೊದ್ಲ ತಂತಿದ್ದ ಗದಾವ್ ನಿನ್ನ ಬಟ್ ಕುತ್ತಿಗೆಗೆ ಹಾಸಿ ಒಳಗ ಹೋದಾವ ಕುತ್ತಿಗೆಗೆ ಹಾಸಿ ಒಳಗೆ ಹೋಗಿ ಹೊರಗೆ ಬಂದ್ರು ನನಗೆ ಫರಕ್ ಬೀಳಂಗಿಲ್ಲ ನಂದ ಅಂಗುಟಿಗೆ ಎಲ್ಲ ಐತಿ ಯಾವಾಗ ಕೊಡ್ತಿ ನಮ್ದಕ್ಕ ಅತ್ತಿಗೆ ಗೊತ್ತಾದ್ರೆ ನಂದಕ್ಕ ಸಣ್ಣಗ ಕಟ್ ಮಾಡಿ ಕೈಮಾಗು ಮಾಡಿಬಿಡ್ತಾಳ ನಮ್ಮ ಅತ್ತಿ ಬಿಡಲಿ ಪಾತಿ ಸತ್ತಿಗಿತ್ತಾಳ ಹಿಂದಾಗಡೆ ಆ ಪೋದ್ ಹೊತ್ಕೊಂಡು ಅಡ್ಡಾಡ್ಬೇಕಾದಿತ್ತು ಊರಾಗ ಸುಮ್ಮನಿರೆ ಒಂದಿಟ್ಟು ಉಪಾಯ ಹುಡ್ಕೋನಂತದಕ್ಕೆ ಸುಮ್ಮನೆ ಕುಂದರಿ ರೇಣುಂದಕ್ಕ ಇಂಥವ್ರದ ಕುತ್ಕಿ ಹಿಚ್ಕಿದ್ರ ಏನೂ ಆಗಂಗಿಲ್ಲ ಲೇ ಪಾತಿ ಬಾಯ್ಲಿ ಕೈ ಮುಟ್ಟ ಮೈ ಮುಟ್ಟ ಬೇಡ ಸರಳ ಮಾತಾಡ್ಕೊಂಡು ಬಗೆಹರಿಸ್ಕೊಳ್ಳೋಣ ಬಾಯ್ ತಗ ಹಿಂದೆ ಹೌದು ಲೇ ಪಾತವ ಬಾಯ್ಲಿ ಮಾತಾಡಕತ್ತೀವಿಲ್ಲ ಮೊದ್ಲು ಮಾತಾಡಿ ಬಗೆಹರಿಸ್ಕೊಳ್ಳೋಣ ಆಮೇಲೆ ಆಕೆ ಅದಕ್ಕೂ ಬಗ್ಲಿಲ್ಲ ನೀವು ಬೇಕಾದ್ರೆ ಹಾಕೊಂಡು ಹೊಡಿ ಅಂತೀನಿ ನನಗೆ ಸಮಾಧಾನ ಆಗಮಟ ನೀವು ಹೇಳಿರಿ ಅಂತ ಕೇಳೇನಿ ಮತ್ತೆ ಆಕಿ ಚಂದಾಗೆ ನಂದು ಅಂಗುಟಿ ಕೊಡ್ತಾಳು ಅಂತ ಹೇಳಿದ್ಲು ಮತ್ತೆ ಇವತ್ತು ಬದುಕೊಂತಾಳು ಇಲ್ಲಾಂದ್ರೆ ಆಕಿಗೆ ಇವತ್ತು ಮುಂಡಾಗ ಮುಸ್ತೇನೆ ನಾನು ಯಪ್ಪ ಬದುಕೊಂಡೆ ನೋಡ ಮಂಜಿ ನಮ್ದುಷ್ಟರದ ಬಂಗಾರ ಯಾಕೆ ಕೊಡ್ತೀವಿ ಸರಳ ಹೇಳು ಎಲ್ಲೆಲ್ಲಿ ಕೊಟ್ಟು ಯಾರ್ಯಾರಿಗೆ ಕೊಟ್ಟು ಏನು ಹೇಳು ಏನ ಬಡ ಬಡ ನಮ್ಮ ಮನ್ಯಾಗ ಗಂಡಸೂರಿಗೆ ಹೇಳಿ ಕಳಿಸ್ತೇನೋ ವಸೂಲಿ ಮಾಡಿಸ್ಕೊಂತೀವಿ ನೀನು ಹೋಗ ಅವ್ರ ಕೂಟ ಇಲ್ಲ ನಿನ್ನ ಇವತ್ತು ಮತ್ತೆ ನೋಡ ಪಂಚಾಯತಿ ಕಟ್ಟಿನ ಹತ್ತಿಸ್ತೇನೆ ನೀನು ಲಕ್ಷ್ಮಕ್ಕ ನಿಮ್ಗೆಲ್ಲಾರ ಬಂಗಾರ ಸಾಮಾನು ಆ ಶೇಟು ಅದಾನಲ್ಲ ಅವನ ಮನ್ಯಾಗ ಅದಾವು ಅವಂದು 2 ಲಕ್ಷದ ಬಡ್ಡಿಗೆ ಸರಿ ಮಾಡ್ಕೊಂಡಾನ ಅವನ್ನ ನೀನು ಸರ ಐತಲ್ಲ ಲಕ್ಷ್ಮಕ್ಕ ಅದನ್ನ 1 ಲಕ್ಷಕ್ಕೆ ತಗೊಂಡಾನೀಗ ಅಸಲಿಗೆ ಮತ್ತೆ ನೋಡ್ರಿ ವಾ ಹೆಂಗೆ ಮಾಡ್ತೀರಿ ನಿನ್ನ ಖಜ್ಜ ಏನು ಮಾಡ್ತೀರ ಅಂತ ನಮ್ಮನೆ ಕೇಳ್ತೀಯ ಊರು ಬಗ್ಗಾಣಿ ನೀ ಹೆಂಗೆ ವಸೂಲಿ ಮಾಡಿ ಕಟ್ತಿ ನೋಡ ಅದ್ರದ್ದು ವಿಚಾರ ಮಾಡ ಬೇಕಾದ್ರೆ ನಮ್ಮ ಮನ್ಯಾಗ ಗಂಡಸೂರ್ನ ಕಳಿಸ್ತೇವೆ ನಿನ್ನ ಕೂಟ ಇಲ್ಲಿ ನೋಡ್ಲೆ ಮಂಜಿ ನಿನ್ನ ಮಾತ್ರ ರಸ್ತೆ ಕೇಳೋದು ಸೀರಿ ಕಳೆದ ಹೊಡಿತೀನಿ ನಿನ್ನ ಏನ ಆರಾಮದ್ ಬಂದಿದ್ದಂತ ಮಾಡಿ ಏನ ದುಡಿದು ಮಾಡ್ಕೊಂಡಿರ್ತೀವಿ ಅಟಾಟ ಇಟಾಟ ಕೂಡಿ ಇಟ್ಕೊಂಡು ನಿನ್ನ ಮೈಯನ್ ಸೊಕ್ಕಲ್ಲ ನಿಂದ ಇನ್ನೊಬ್ರದ್ದು ಹೆಂಗೆ ಇಸ್ಕೊಂಡು ಮಂದಿಗೆ ಹೋಗಿ ಬಡ್ಡಿ ಕೊಟ್ಟಿಲ್ಲ ನೀನು ಮಂಜಿ ನಿನ್ನೆ 2 ಎಕರೆ ಹೊಲ ನಮ್ಮ ಬಂಗಾರ ಸಾಮಾನು ಬಂದು ನಮ್ಮ ಮುಟ್ಟ ಮಟನು ನಮ್ಮ ತಾಬ ಇರ್ಬೇಕದ ನೀ ಏನಾರ ಹೊಲಕ್ಕೆ ಕಾಲು ಇಟ್ಟಿದ್ ಕರೆ ಆತ ನಿನ್ನ ಕಾಲ ಕಡಿತೀವಿ ಅಲ್ಲೇ ಹೊಲದಾಗ ಅಯ್ಯ ನಿಮ್ದು ಬೇಷ ಐತೆ ಹೊಲ ನಿಮಗೆ ಕೊಟ್ರೆ ನಾ ಏನು ತಿನ್ಬೇಕು ಹೊಟ್ಟಿಗೆ ನೀವು ಮಣ್ಣಗ ತಿನ್ರಿ ಮಂದಿಗ ಮತ್ತೆ ಮುಂಡಾಗ ಮುಚ್ಚಾಕ ಓಡಾಡ್ತೀರಿ ಊರಾಗೆಲ್ಲ ನಿಮ್ಮ ಬಾಯಿಗೆ ಮಣ್ಣ ಹಾಕ್ಬೇಕು ಮತ್ತೆ ಅಲ್ಲ ಊರ್ ಬೇಂಡ್ಲಿ ಇಸ್ಕೊಳ್ಳೋ ಮುಂದೆ ಗುರ್ತಾಗ್ಲಿಲ್ಲ ಮಂದಿ ಸಾಮಾನು ಒಯ್ದು ನಿಸರಿಗೆ ಒಯ್ದು ಕೊಟ್ಟಿಯಲ್ಲ ಅವ್ನು ಶೇಟುಗ ಅವಾಗ ಎಲ್ಲಿಟ್ಟಿದ್ದಿಲ್ಲ ಬುದ್ಧಿ ಹೊಟ್ಟಿತ್ತು ಇನ್ನೊಂದು ಹೊಟ್ಟಿ ಜೀವನ ಹೆಂಗ ಮುಂದಿನ ಜೀವನ ಹೆಂಗಂತ ವಿಚಾರಿಸಿದ್ದಿಲ್ಲ ಅಂತ ಕೆಳಗ ನೀನು ಒಂದ ಹೊಲಕ್ಕೆ ಕಾಲು ಇಟ್ಟಿ ನಿನಗೆ ಅವತ್ತ ಬಂತಂತ ತಿಳ್ಕೊ ನೀ ಮರಣ ಮುಳಿ ಇನ್ನೊಂದು 15 ದಿನ ಬಿಟ್ಟು ಗುತ್ತಿಗೆ ಹೊರೆ ಚಲೋ ಹಾಕವ ನಡಿ ನಮ್ಮ ಕೂಟಲ್ಲಿ ದುಡ್ಯಾಕ ಕಟ್ಟಾಗ ನೀರು ಬೀಳಂಗ್ ದುಡಿದೆ ಅಂದ್ರೆ ಬಿಸಿಲಾಗ ಗುರ್ತಕ್ಕೈತಿ ಬಣ್ಣ ಇನ್ನೊಬ್ರು ರೊಕ್ಕ ಒಯ್ದು ಬಂಗಾರ ಒಯ್ದು ಯಾರ್ದಾರ ಹೆಣಕ್ಕೆ ಇಡೋದು ಕರೆಕ್ಟ್ ಹೇಳಿದಿ ನೋಡ್ಲೇ ರೇಣಿ ಈಕಿನ ಗುತ್ತಿಗೆ ಹೊರೆ ಕೇಳ್ಕೊಂಡು ಹೋದ್ವಿ ಅಂದ್ರೆ ಗುರ್ತಕ್ಕೈತಿಗೆ ಇನ್ನೊಬ್ರು ಬಣ್ಣ ಆತ್ ತಗೋರಿವ ನಡಿಲೇ ರೇಣಿ ಇನ್ನು ಬಗೆಹರಿತಲ್ಲ ಉಷ್ಟ್ರಿಗೆ ಗಂಡ್ಮಕ್ಳಿಗೆ ಮನೆಯ ವಿಷಯ ತಿಳಿಸುನು ತಿಳಿಸಿ ಈಕಿ ಕೂಟ ಕಳ್ಸುನ ಶೇಟು ಭಾಡ್ಯನ ಮನೆಗೆ ಸರಳ ಬಂಗಾರ ಸಾಮಾನು ಕೊಟ್ಟ ಉಳ್ಕೊಂತಾನವ ಇಲ್ಲಂದ್ರೆ ಈಕಿ ಇದು ಬೆಂಡ್ಲಿದು 2 ಎಕರೆ ಹೊಲ ಆಯ್ತಲ್ಲ ಅದನ್ನ ನಮ್ಮ ತಾಬ ಇಟ್ಕೊಳ್ಳೋನು ನಮ್ಮ ರೊಕ್ಕ ಬಂಗಾರ ಮುಟ್ಟ ನಾವು ಇಟ್ಕೊಂಡ್ರಾತ ಮುಟ್ಟಿಂದ ಆಮೇಲೆ ಈಕಿ ಹೊಲ ಈಕಿ ಕೊಡೋನು ಆತ್ ತಗೋ ಲಕ್ಷ್ಮಕ್ಕ ಹಂಗ ಮಾಡೋಣ ಕರೆಕ್ಟ್ ಐತಿ ಯವ್ವ 6 ತಿಂಗಳಾಗಿತ್ತು ನೋಡಿ ಹಡಿಬಿಟ್ಟಿ ಮನೆಗೆ ಬಂದು ಎಡ್ತಾಕ ಕತ್ ನಾನು ರೇಣಿ ಯವ್ವ ದೇವ್ರ ಪುಣ್ಯ ಬಗೆಹರಿತ್ ನೋಡುವ ಇವತ್ತ ನಿರುಂಬ್ಳಾತ ಮಂಜಿಂದು ಅಕ್ಕ ಮತ್ತೆ ನೀವು ಮುಂಜಾನೆದ್ದು 4 ಗಂಟೆಗೆ ರೆಡಿ ಇರಬೇಕು ಮತ್ತು ಮುಂದಿನ ವಾರ ಗುತ್ತಿಗೆ ಹಾರೇವು ಚಲೋ ಅಕ್ಕಾರು ಆತ್ ತಗೋರಿವ ನೋಡಿದ್ರಲ್ಲ ನಮ್ಮ ಈ ವಿಡಿಯೋಕ್ಕೆ ಒಂದು ಲೈಕ್ ಮಾಡ್ರಿ ಹಂಗೆ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಬೆಲ್ ಐಕನ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡ್ರಿ ಹಂಗೆ ಈ ವಿಡಿಯೋನ ನಿಮ್ಮ ಗೆಳೆಯ ಗೆಳತಿಯರಿಗೆ ಕೂಡ ಶೇರ್ ಮಾಡ್ರಿ ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಏನೈತೆ ಅನ್ನೋದು ಒಂದು ಕಮೆಂಟ್ ಮಾಡ್ರಿ ಮತ್ತೆ ಯಾರು ಹೊಸದಾಗಿ ನಮ್ಮ ಈ ವಿಡಿಯೋ ನೋಡಾಕತ್ತೀರಿ ದಯವಿಟ್ಟು ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ